ಇದೇ ಜನವರಿ 28ನೇ ತಾರೀಕು ನಮ್ಮ ಮಹಾತ್ಮ ಗಾಂಧಿ ಸ್ಟೇಡಿಯಂನಲ್ಲಿ ತುಮಕೂರು ಮಹಾನಗರ ಪಾಲಿಕೆ ಹಾಗೂ ತುಮಕೂರು ಸ್ಮಾರ್ಟ್ ಸಿಟಿ ವತಿಯಿಂದ ತುಮಕೂರನ್ನು ಗಿನ್ನಿಸ್ ಬುಕ್ ಆಫ್ ರೆಕಾರ್ಡ್ಸಲ್ಲಿ ದಾಖಲಿಸೋಕ್ಕೆ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಇದರಲ್ಲಿ ತಾವೆಲ್ಲರೂ ಸಹ ಬಂದು ಭಾಗವಹಿಸಿ ಮತ್ತು ಯಶಸ್ವಿಗೊಳಿಸಿ. ಇದು ನಮ್ಮ ತುಮಕೂರಿನ ಸಾಧನೆ. ಇದರಿಂದ ನಮ್ಮ ತುಮಕೂರಿನ ಹೆಸರು ಇಡೀ ಪ್ರಪಂಚದಲ್ಲೇ ದಾಖಲೆ ಆಗುತ್ತದೆ. ಲಕ್ಷಾನುಗಟ್ಟಲೆ ಜನರು ಅಥವಾ ಕೋಟಿಗಟ್ಟಲೆ ಜನರು ಇದನ್ನು ನೋಡ್ತಾ ಇರ್ತಾರೆ. ಎಸ್ಪೆಷಲಿ ಐ ವುಡ್ ಲೈಕ್ ಟು ಕಾಲ್ ಅಪಾನ್ ಯೂತ್, ಯಂಗ್ ಸ್ಟೂಡೆಂಟ್ಸ್ ಆ್ಯಂಡ್ ಏನಿದ್ದೀರಾ ಬಂದು ಪಾರ್ಟಿಸಿಪೇಟ್ ಮಾಡಿ. ನೀವು ಇದರಲ್ಲಿ ಭಾಗವಹಿಸಿದ್ರೆ ನಿಮಗೂ ಸಹ ಒಂದು ಸರ್ಟಿಫಿಕೇಟ್ ಕೊಡ್ತೀವಿ ದಟ್ ಯು ಆರ್ ಪಾರ್ಟಿಸಿಪೇಟೆಡ್ ಇನ್ ಗಿನ್ನಿಸ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ಸ್ ಅಂತ. ಆ್ಯಂಡ್ ಇದು 1 ಲಕ್ಷಕ್ಕಿಂತ ಅಧಿಕ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಬಾಟಲ್ಸ್ನ ಬಳಕೆ ಮಾಡಿ ತುಮಕೂರು ಅಂತ ಕನ್ನಡದಲ್ಲಿ ಪದವನ್ನು ಮಾಡ್ತಾ ಇದ್ದೀವಿ ಇದನ್ನು ನಾವು. ಸೊ ಇದು ಇನ್ನೊಂದು ಹೆಮ್ಮೆ. ನಮ್ಮ ಕನ್ನಡ ಭಾಷೆಯಲ್ಲೇ ನಾವು ಈ ದಾಖಲೆಯನ್ನು ಮಾಡ್ತಾ ಇದ್ದೀವಿ, ಕನ್ನಡ ಪದವನ್ನು ಮಾಡಿ. ಇದರಿಂದ ಮತ್ತೆ ಇಡೀ ಪ್ರಪಂಚ ನಮ್ಮ ತುಮಕೂರನ್ನು ನೋಡುತ್ತೆ. ಜನವರಿ 28ನೇ ತಾರೀಕು ಮಧ್ಯಾಹ್ನ 3 ಗಂಟೆಗೆ ತಾವೆಲ್ಲರೂ ಬಂದು. ಇವಾಗ ಫಸ್ಟ್ ಇದು ಬಾಟಲ್ಸ್ ಎಲ್ಲ ನಾವು ಕಲೆಕ್ಟ್ ಮಾಡಿದ್ದು ಒಂದೊಂದು ವಾರ್ಡ್ಗಳಿಂದ, ಮನೆಗಳು, ಹೋಟೆಲ್ಸ್ಗಳು, ರೆಸ್ಟೋರೆಂಟ್ಸ್ ಮತ್ತು ಫುಡ್ ಸ್ಟ್ರೀಟ್, ನಮ್ಮ ಅರ್ಬನ್ ರೆಸಾರ್ಟ್ಸ್, ಕನ್ವೆನ್ಷನ್ ಸೆಂಟರ್ಸ್ ಈ ಥರ ಎಲ್ಲ ಪಿಕ್ ಮಾಡಿದ್ದೀವಿ. ಅದನ್ನೇ ಯೂಸ್ ಮಾಡಿ ನಾವು ಪದ ಮಾಡ್ತಾಯಿದ್ದೀವಿ. ಇದಾದ ನಂತರ ರೀಸೈಕಲ್ ಮಾಡ್ತೀವಿ. ಒಂದು ಬೇಲಿಂಗ್ ಮಾಡಿಬಿಟ್ಟು ಎಲ್ಲ ಬಾಟಲ್ಸ್ ಕ್ರಶ್ ಮಾಡಿಬಿಟ್ಟು ವಿ ವಿಲ್ ಸೆಂಡ್ ಇಟ್ ಟು ದ ಫ್ಯಾಕ್ಟ್ರೀಸ್. ಬೇಲಿಂಗ್ ಮಾಡಿಬಿಟ್ಟು 28ಕ್ಕೆ ಎಲ್ಲಿ ಮೇಡಮ್ ಕಾರ್ಯಕ್ರಮ? ಸ್ಟೇಡಿಯಂ, ಮಹಾತ್ಮ ಗಾಂಧಿ ಸ್ಟೇಡಿಯಂ. ಈಗ 50,000 ಬಾಟ್ಲುಗಳನ್ನ ಬಳಸ್ತೀವಿ ಅಂತ ಹೇಳ್ತಿದ್ದಾರೆ. ಇದಕ್ಕಿಂತ ಹಿಂದೆ ಇಷ್ಟು ಬಾಟ್ಲುಗಳನ್ನ ಬಳಸಿ ಮಾಡಿದ್ದಾರೆ. ಇದಕ್ಕಿಂತ ಹಿಂದೆ ಕತಾರಲ್ಲಿ 14,500 ಬಾಟಲ್ಸ್ ಬಳಕೆ ಮಾಡಿ ಕತಾರ್ ಅಂತ ಇಂಗ್ಲೀಷಲ್ಲಿ QATAR ಅಂತ ಮಾಡಿದರು. ಸೊ ಇವಾಗ ನಾವು 50,000 ಅಲ್ಲ, 1 ಲಕ್ಷಕ್ಕಿಂತ ಅಧಿಕ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಬಾಟಲ್ಸ್ನ ಬಳಕೆ ಮಾಡ್ತಾ ಇದ್ದೀವಿ. ಹಾಗಾಗಿ ಇನ್ನು 3-4 ವರ್ಷವರೆಗೂ ಯಾರು ಈ ದಾಖಲೆಗಳನ್ನ ಮುರಿಬಾರ್ದು ಅನ್ನೋದು ನಮ್ಮ ಉದ್ದೇಶ. 1 ಲಕ್ಷ ಮಾಡ್ತಾ ಇದ್ದೀರಾ? 1 ಲಕ್ಷಕ್ಕಿಂತ ಅಧಿಕ. ಎಕ್ಸಾಕ್ಟ್ ನಂಬರ್ ನಾಳೆ ಹೇಳ್ತೀವಿ. ನಮ್ಮವ್ರು ಕೌಂಟ್ ಮಾಡ್ತಿದೆ. ಇದೆಲ್ಲ ಕ್ರೆಡಿಟ್ ನಮ್ಮ ಪೌರ ಕಾರ್ಮಿಕರಿಗೆ ನಾನು ಕೊಡೋದು. ಅವರು ಏನು ಶ್ರಮ ಪಟ್ಟಿದ್ದಾರೆ, ನಮ್ಮ ದಫೇದಾರ್ಸ್, ಹೆಲ್ತ್ ಇನ್ಸ್ಪೆಕ್ಟರ್ಸ್, ಸೂಪರ್ವೈಸರ್ಸ್ ಒಂದು 20 ದಿನದಿಂದ ಶ್ರಮಪಟ್ಟು ಎಲ್ಲ ಕಡೆ ಕಲೆಕ್ಟ್ ಮಾಡಿ ಇಟ್ಟಿದ್ದಾರೆ. ಇವತ್ತೆಲ್ಲ ಸಾಗಿಸ್ತಾ ಇದ್ದೀವಿ ಸ್ಟೇಡಿಯಂಗೆ. ಸೆಗ್ರಿಗೇಷನ್ ಮಾಡ್ತೀವಿ, ಸಾರ್ಟಿಂಗ್ ಮಾಡ್ತೀವಿ. 1 ಲೀಟರ್, 2 ಲೀಟರ್ ಮತ್ತು 1/2 ಲೀಟರ್ ಬಾಟಲ್ಸ್ ಸೆಗ್ರಿಗೇಟ್ ಮಾಡಿ, ಮತ್ತು ಕಲರ್ ವೈಸ್ ಸೆಗ್ರಿಗೇಟ್ ಮಾಡ್ತೀವಿ. ಕ್ಯಾಪ್, ಡಿಸ್ಲರಿ ಅಂದರೆ ಬ್ಲೂ, ಗ್ರೀನ್, ಕಿನ್ಲೆ ಬ್ಲೂ, ಮತ್ತು ಡ್ಯೂ ನಮ್ಮದು ಲೋಕಲಲ್ಲಿ ಬ್ರ್ಯಾಂಡ್ಸ್ ಏನಿದ್ದಾವೆ ಪಿಂಕ್ ಕಲರ್, ಆ ಥರ ಎಲ್ಲ ಕಲರ್ ವೈಸ್ ಮತ್ತು ಕೆಪಾಸಿಟಿ ವೈಸ್ ಡಿಫ್ರೆನ್ಷಿಯೇಟ್ ಮಾಡಿ ಅದನ್ನು ಬಳಕೆ ಮಾಡ್ಕೊಳ್ತೀವಿ. ಅವರು ಇಷ್ಟೇ ಲೀಟರ್ ಯೂಸ್ ಮಾಡಿ ಅಂತ ಹೇಳಿಲ್ಲ. ಎನಿ ಪ್ಲಾಸ್ಟಿಕ್ ಬಾಟಲ್. ಸೊ ವರ್ಡ್ ಅಂತ ಒಂದು ಮಾಡಿಬಿಟ್ಟು ಬಾರ್ಡರಲ್ಲಿನೂ ಸಹ ನಾವು ಬಳಕೆ ಮಾಡ್ಕೊಳ್ತೀವಿ ಪ್ಲಾಸ್ಟಿಕ್. ಇದರಿಂದ ಜನರಲ್ಲಿ ಅರಿವು ಮೂಡಿಸ್ಬೇಕು ಅಂತ ಪ್ಲಾಸ್ಟಿಕ್ ಬಗ್ಗೆ. ಯಾವ ರೀತಿಯಾಗಿ ಪ್ಲಾಸ್ಟಿಕ್ ನಮ್ಮ ದಿನನಿತ್ಯ ಜೀವನದಲ್ಲಿ ಬಂದ್ಬಿಟ್ಟಿದೆ, ನಮ್ಮ ಜೀವನದಿಂದ ತೆಗೆಯೋಕ್ಕೆ ತುಂಬಾ ಕಷ್ಟ ಆಗ್ತಾಯಿದೆ. ಅದರ ಮೊದಲನೇ ಪ್ರಯತ್ನ ಏನು, ನಾವು ವಾಟರ್ ಬಾಟಲ್ಸಿಂದ ಸ್ಟಾರ್ಟ್ ಮಾಡ್ಬೋದು. ಇದೇನು ಕಷ್ಟಕರ ಕೆಲಸ ಅಲ್ಲ. ಹೊರಗಡೆ ಹೋದಾಗ ನಮ್ಮದೇ ಆದ ಸ್ವಂತ ವಾಟರ್ ಬಾಟಲ್ಸ್ ತೊಗೊಂಡು ಹೋಗ್ಬೋದು. ಹೋಟೆಲ್ಸ್ಗೆಲ್ಲ ಹೋದಾಗ ಅದೇ ಬಾಟಲ್ನ ಬಳಕೆ ಮಾಡಿ ಕುಡಿಬೋದು, ಇನ್ಸ್ಟೆಡ್ ಆಫ್ ಪರ್ಚೇಸಿಂಗ್ ನ್ಯೂ ವಾಟರ್ ಬಾಟಲ್ಸ್. ನಾನು ನಿನ್ನೆನೂ ಹೇಳಿದ್ದೀನಿ, ತಿರುಪತಿಯಲ್ಲಿ ಪ್ಲಾಸ್ಟಿಕ್ ಬಾಟಲ್ಸ್ ಇಲ್ಲವೇ ಇಲ್ಲ, ಆಲ್ ಗ್ಲಾಸ್ ಬಾಟಲ್ಸ್. ಸೊ ವಾಟರ್ ಬಾಟಲ್ ಇಸ್ ಅ ಫಸ್ಟ್ ಆ್ಯಂಡ್ ಬೆಸ್ಟ್ ಥಿಂಗ್ ವಿಚ್ ವಿ ಕ್ಯಾನ್ ಸ್ಟಾರ್ಟ್ ಅಂತ. ಪೂಜ್ಯ ಸ್ವಾಮಿಗಳನ್ನ ಇನ್ವೈಟ್ ಮಾಡಿದ್ದೀವಿ. ನಮ್ಮ DC, CO, SP ಸರ್ ಎಲ್ಲರೂ ಇರ್ತಾರೆ. HM ಸರ್ ಬರಬೇಕಾಗಿತ್ತು, ಅವರು ಬೇರೆ ಕಡೆ ಏನೋ ಇವೆಂಟ್ ಇದೆ ಅಂತ ಹೇಳ್ತಾ ಇದ್ರು ನಿನ್ನೆ, ಹಾಗಾಗಿ ಬರೋಕ್ಕಾಗ್ತಿಲ್ಲ ಅಂತ ಹೇಳ್ತಾರೆ. ನಮ್ಮ MLA ಅವರು ಸಿಟಿ MLA ಅಲ್ಲ, ನಮ್ಮ ಮೇಯರ್ ಪೂಜಾ ಮಹಾಪೌರರು, ನಮ್ಮ ಕಾರ್ಪೊರೇಟರ್ಸ್ ಎಲ್ಲರೂ. ಟೋಟಲ್ ಎಷ್ಟು ಜನ ಪಬ್ಲಿಕ್ಸ್ ಬರೋ ನಿರೀಕ್ಷೆ ಇದೆ? ನಿರೀಕ್ಷೆ ನಾವೊಂದು 1,000-1,500 ಮೆಂಬರ್ಸ್ ಆದರೂ ಬರ್ಬೋದಂತ ನಮ್ಮ ಅಂದಾಜು. ಯಾವ್ದಾದ್ರು ಕಾಲೇಜನ್ನ ಇದಕ್ಕೆ ಟೈಅಪ್ ಮಾಡ್ಕೊಳ್ಳೋದು? ಅದೇ ಕಾಲೇಜ್ ಎಲ್ರಿಗೂ ಕೊಟ್ಟಿದ್ದೀವಿ, ಯೂನಿವರ್ಸಿಟಿಗೂ ಟೈಅಪ್ ಮಾಡ್ಕೊಂಡಿದ್ದೀವಿ. ಯೂನಿವರ್ಸಿಟಿ ಆ್ಯಂಡ್ ಕಾಲೇಜಸ್ ಆ್ಯಂಡ್ ದೆನ್ NGOs. ಇದರಲ್ಲಿ NGOಸ್ ಎಲ್ಲರೂ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ.
ಸುಮಾರು 15 NGOs ಪ್ಲಾಗತನಲ್ಲಿ ಏನು ಭಾಗವಹಿಸಿದ್ರು ಅವರೇ NGOs, ಅದೇ ಸೇಮ್ NGO ಟೀಮ್ಸ್ ಇಲ್ಲಿನೂ ಭಾಗವಹಿಸ್ತಾ ಇದ್ದಾರೆ. ಆ್ಯಂಡ್ ಇದು ಅವತ್ತಿನ ದಿನನೇ ಮಾಡಬೇಕು, ಮುಂಚೆನೇ ಮಾಡಿ ಇಡೋಕ್ಕಾಗಲ್ಲ. ಅಡ್ಜುಡಿಕೇಟರ್ಸ್ ಅಂತ ಬರ್ತಾರೆ ಲಂಡನ್ನಿಂದ, ಅವ್ರ ಆಫೀಸ್ ಲಂಡನಲ್ಲಿರೋದು. ಸೊ ಅವ್ರು ಬಂದು ಅವ್ರ ಮುಂದೆನೇ ನಾವು ಸ್ಟಾರ್ಟ್ ಮಾಡಬೇಕು. ಬಾಟಲ್ಸಲ್ಲಿ ನೀರು ಬಳಕೆ ಮಾಡೋಂಗಿಲ್ಲ, ಮಣ್ಣು ಆ ಥರ ಏನು ಬಳಕೆ ಮಾಡೋಂಗಿಲ್ಲ. ಜಸ್ಟ್ ಟೇಪ್ ಗಮ್ ಅಂತ ಸ್ಟಿಕ್ ಮಾಡಬೇಕು ಬಾಟಲ್ಸ್. ಎಷ್ಟು ಟೈಮ್ ಹಿಡಿಬೋದು? ಅದೇ ನಾಳೆ ನಾಡಿದ್ದು ಮಾಕ್ ಮಾಡ್ತಾ ಇದ್ದೀವಿ, ಒಂದು ಡ್ರಿಲ್, ಮಾಕ್ ಡ್ರಿಲ್. ಸೊ ನಮ್ಮ ಊಹೆ ಪ್ರಕಾರ ಜಾಸ್ತಿ ಜನ ಇದ್ದರೆ ಒಂದು 4-5 ಅವರ್ಸಲ್ಲಿ ಮುಗಿಬೋದು. ಆ್ಯಂಡ್ ಇಲ್ಲಾಂದರೆ ಮ್ಯಾಕ್ಸಿಮಮ್ 8 ಅವರ್ಸ್ ಅಂತ ನಾವು ಎಕ್ಸ್ಪೆಕ್ಟ್ ಮಾಡ್ತಿರೋದು. ಅದು ಮ್ಯಾಕ್ಸಿಮಮ್ 4 ಅವರ್ಸಲ್ಲೇ ಮುಗೀತು ಅಂತ ನಮ್ಮ. ಮೇಡಮ್, ಕತಾರ್ದ ಇನ್ಸಿಡೆಂಟ್ ಹೇಳಿದ್ರಿ, ಅವ್ರು ಎಷ್ಟು ಅವರಲ್ಲಿ ಮಾಡಿದ್ರು? ಅವರು ಅವರೊಂದು 4-5 ಅವರ್ಸ್. ಅವ್ರು ಕಡಿಮೆ ಬಾಟ್ಲಲ್ಲ, 14,500. ಅಲ್ಲ, ನೀವೇನಾರು ಆ ರೆಕಾರ್ಡನ್ನು ಮುರಿಯೋದಕ್ಕೆ ಏನಾರು ಪ್ರಯತ್ನ ಪಡ್ತಿದ್ದಾರಾ? ಇನ್ನೂ ಇಲ್ಲ, ಹೆಚ್ಚಿಗೆ ಇಲ್ಲಿ ಯೂಸ್ ಟೈಮ್ ಮಾಡಿ? ಫ್ರೇಮ್ ಏನಿಲ್ಲ. ನಂಬರ್ ಆಫ್ ಬಾಟಲ್ಸ್, ಸಿಂಗಲ್ ಪ್ಲಾಸ್ಟಿಕ್ ಯೂಸ್ ಬಳಕೆ ಮಾಡಿ ಲಾರ್ಜೆಸ್ಟ್ ವರ್ಡ್ ವಿತ್ ಮೋರ್ ನಂಬರ್ ಆಫ್ ಬಾಟಲ್ಸ್. ಅದು ಇನ್ವಿಟೇಷನ್ ಅಂತಿದೆ, ಇನ್ನು ಪ್ರಿಂಟ್ ಮಾಡಿಸ್ತಾ ಇದ್ದೀನಿ ಇವತ್ತೆಲ್ಲ ಇನ್ವಿಟೇಷನ್ ಕೊಡೋಕ್ಕೆ. ಒಂದು ಸ್ಯಾಂಪಲ್ ನಾನು ತೋರಿಸ್ತೀನಿ. ಅಲ್ಲ ಮೇಡಮ್, ಮಾಕ್ ಡ್ರಿಲ್ ಮಾಡೋದಕ್ಕೆ ಹೋದ್ರೆ ಈಗ ನಾಳೆ ಇಂಡಿಪೆಂಡೆನ್ಸ್ ಡೇ ಮಾಕ್ ಡ್ರಿಲ್ ಅಂದರೆ ಒಂದು ಆಲ್ಫಾಬೆಟ್ಗೆ ಎಷ್ಟು ಟೈಮ್ ತಗೊಳುತ್ತೆ, ಎಷ್ಟು ಬಾಟಲ್ಸ್ ಇಡಬೇಕು, ಎಷ್ಟು ಏರಿಯಾ ಕವರ್ ಮಾಡಬೇಕು. ವಿ ಆರ್ ಪ್ಲಾನಿಂಗ್ 15 meters ವಿಡ್ತ್, 75 meters ಲೆಂತ್. ಅಂದರೆ ಹಿಂಗೆ 75 meters. 1 ಲೀಟರ್ಗೆ ಅಲ್ಲ, ಕಂಪ್ಲೀಟ್ ತುಮಕೂರು ಇಲ್ಲಿಂದ ಇಲ್ಲಿವರೆಗೂ 75 meters, 15 meters. ಸೊ ತುಮಕೂರು ಅಂತ ಒಂದು ಪದ. ಇದರಲ್ಲಿ ಭಾಗವಹಿಸಬೇಕಂದ್ರೆ ತಾವು ಈ ನಂಬರ್ಗೆ ಕಾಲ್ ಮಾಡಿ ರಿಜಿಸ್ಟರ್ ಮಾಡ್ಕೋಬೋದು. ನಂಬರ್ ಬಂದ್ಬಿಟ್ಟು 0816221340. ಇನ್ನೊಂದ್ಸರಿ ಹೇಳ್ತೀನಿ, 0816221340. ಅಥವಾ ಗೂಗಲ್ ಲಿಂಕನ್ನು ಸಹ ನಾವು ಕಳಿಸ್ಕೊಡ್ತಾ ಇದ್ದೀವಿ ವಾಟ್ಸಪ್ ಗ್ರೂಪ್ಸಲ್ಲಿ. ಗೂಗಲ್ ಲಿಂಕ್ ಮುಖಾಂತರ ಸಹ ತಾವು ರಿಜಿಸ್ಟರ್ ಮಾಡ್ಕೋಬೋದು.